ಹಾಯ್ ಫ್ರೆಂಡ್ಸ್, ಇತ್ತೀಚೆಗೆ ತಾನೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ SC ಮತ್ತು ST ಅಭ್ಯರ್ಥಿಗಳಿಗೆ IAS 9 ತಿಂಗಳ ಫ್ರೀ ಕೋಚಿಂಗನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ KE ಅವರಿಗೆ ಎಕ್ಸಾಮ್ ನಡೆಸಲು ಅಥಾರಿಟಿಯನ್ನು ನೀಡಲಾಗಿದೆ. KE ಏನು ಮಾಡಿದಾರಪ್ಪ ಅಂದರೆ ಯಾವಾಗ ಎಕ್ಸಾಮ್ ನಡೆಸಬೇಕು ಅನ್ನೋದ್ರ ಬಗ್ಗೆ ದಿನಾಂಕವನ್ನು ಪ್ರಕಟಿಸಿದ್ದಾರೆ. ಅದರ ಜೊತೆಗೆ ನೆಗೆಟಿವ್ ಅಂಕ ಇದೆಯೋ ಇಲ್ಲವೋ ಮತ್ತು ಎಷ್ಟು ಅಂಕಗಳಿಗೆ ಪರೀಕ್ಷೆ ಇರುತ್ತೆ, ಎಷ್ಟು ಕ್ವೆಶನ್ಸ್ ಇರ್ತಾವೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಬಗ್ಗೆ ನೋಡ್ತಾ ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಪರೀಕ್ಷೆ ವೇಳಾಪಟ್ಟಿ ನೋಡ್ತಾ ಬರೋದಾದರೆ ನೋಡಿ, GK ಪೇಪರ್ ಇರುತ್ತೆ. ಯಾವ ಪೇಪರು? GK ಅಂದರೆ ಸಾಮಾನ್ಯ ಅಧ್ಯಯನದ ಪೇಪರ್ ಇರುತ್ತೆ. ಯಾವಾಗಪ್ಪ ಅಂದರೆ 12/1/2025 ಭಾನುವಾರದಂದು, ಅಂದರೆ ಜನವರಿ 12ರಂದು ನಿಮಗೇನಿರುತ್ತೆ ಎಕ್ಸಾಮ್ ಇರುತ್ತೆ. ಮಧ್ಯಾಹ್ನ 2:30ರಿಂದ 4:30ರವರೆಗೆ, ಅಂದರೆ 2 ಅವರ್ ಎಕ್ಸಾಮ್ ಇರುತ್ತೆ. ಎಷ್ಟು ಅವರು? 2 ಅವರ್ಸ್ ನಿಮಗೆ ಎಕ್ಸಾಮ್ ಇರುತ್ತೆ. ಒಟ್ಟು 100 ಪ್ರಶ್ನೆಗಳಿರ್ತವೆ, 100 ಅಂಕಗಳು. ಹಾಗಾದರೆ ಒಂದು ಪ್ರಶ್ನೆಗೆ 1 ಅಂಕ, ಒಂದು ಪ್ರಶ್ನೆಗೆ 1 ಅಂಕ. ಹಾಗಾದರೆ ನೀವು ಕೇಳ್ಬೋದು, ನೆಗೆಟಿವ್ ಅಂಕ ಇದೆಯಾ ಸರ್ ಅಂತೇಳಿ. ಆದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ, ಯಾವುದೇ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ, ನೀವು GK ಸಿಲೆಬಸ್ ಅಂದರೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಒಂದು ಕರೆಂಟ್ ಅಫೇರ್ಸು, ನೆಕ್ಸ್ಟ್ ಹಿಸ್ಟ್ರಿ, ನೆಕ್ಸ್ಟ್ ಪೊಲಿಟಿ ಅಂದರೆ IC ಅಂತ ಕರಿತೀವಲ್ಲ ಅದು, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಅದರ ಜೊತೆಗೆ ಸಂವಿಧಾನ, ಈಗ IC ಐತಲ್ಲ ಇಲ್ಲಿದೆ, ಎಕನಾಮಿಕ್ಸು, ಅದರ ಜೊತೆಗೆ ಜಿಯೋಗ್ರಫಿ, ಅದರ ಜೊತೆಗೆ ಕೆಲವೊಂದಿಷ್ಟು 1ರಿಂದ 2 ಏನು ಬರ್ತಾವಪ್ಪ ಅಂದರೆ ಇಂಗ್ಲೀಷ್ ಗ್ರಾಮರ್ ಬರುತ್ತೆ. ಈ ರೀತಿಯಾಗಿ ಏನಾಗಿರುತ್ತೆ, ಒಂದು GK ಪೇಪರನ್ನು ರೆಡಿ ಮಾಡಿರ್ತಾರೆ. ಆ GK ಪೇಪರ್ 100 ಅಂಕಗಳಿಗೆ ಇರುತ್ತೆ. ಇದಕ್ಕೆ ನೀವು ಕರೆಕ್ಟಾಗಿ ಓದ್ಕೊಂಡು ಎಕ್ಸಾಮನ್ನು ಬರೀರಿ. ಅಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೂಡ ಬಿಡಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಯಾವುದೇ ಋಣಾತ್ಮಕ ಮೌಲ್ಯಮಾಪನ ಇರೋಲ್ಲ, ಅಂದರೆ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಹೌದಾ? ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಸರ್ ಅಂತೇಳಿ ನೀವು ಕೇಳ್ಬೋದು. ಹಾಲ್ ಟಿಕೆಟ್ ಯಾವಾಗ ಬಿಡ್ಬೋದಪ್ಪ ಅಂದರೆ ನೋಡಿ, ಮಿನಿಮಮ್ ಏನೂ ಇಲ್ಲಪ್ಪ ಅಂದರೂ ಕೂಡ ಎಕ್ಸಾಮ್ಗೆ ಒಂದು 7ರಿಂದ 8 ದಿವಸ ಇರುತ್ತೆ. ಆವಾಗ ಹಾಲ್ ಟಿಕೆಟನ್ನು ರಿಲೀಸ್ ಮಾಡಲಾಗುತ್ತೆ. ಅದಕ್ಕಾಗಿ ನೀವೇನು ಮಾಡಿಪ್ಪ ಅಂದರೆ ಹಾಲ್ ಟಿಕೆಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಏನು ಮಾಡಿರಿ, ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಯಾಕಪ್ಪ ಅಂದರೆ ಈ ರೀತಿಯಾದ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಮತ್ತು ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನ ಮಾಡ್ತಾಯಿರ್ತೀನಿ, ಅವು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.